ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ದೇವರು ಸಂಗಡ ಇದ್ದರೆ, ಆತನು ಕರ ಹಿಡಿದು ಮುನ್ನಡೆಸಿದರೆ ಸಂತೋಷವಾಗಿ ಮುಂದೆ ಹೋಗುತ್ತಾ ಇರಿ. ಆತನು ನಡೆಸುವಂಥ ಮಾರ್ಗ ಅಂತ್ಯ ಸಂತೋಷವಾಗೇ ಇರುತ್ತದೆ. ಈಗ ಕೆಲ ಕಷ್ಟ ಸಮಸ್ಯೆಗಳ ಮಧ್ಯೆ ನೀವು ಹೋಗುತ್ತಿರಬಹುದು. ನೀವು ಸ್ತುತಿಸಿಕೊಂಡೇ ನಡೆಯಿರಿ. ಆತನು ಸಂಗಡ ಇದ್ದಾನಲ್ಲ. ಆತನು ನಿಮ್ಮನ್ನು ಬಿಟ್ಟು ಅಗಲಿ ಹೋದರೆ ನೀವು ಭಯಪಡಬೇಕು. ಆತನು ಕೈ ಹಿಡಿದು ನಡೆಸುತ್ತಾ ಇದ್ದಾನಲ್ಲವ. ಯೇಸುವೆ, ನಿಮ್ಮೊಂದಿಗೆ ನಾನು ನಡೆಯುತ್ತಿದ್ದೇನೆ, ನೀವು ನನ್ನ ಕೈಯನ್ನು ಹಿಡಿದಿದ್ದೀರಿ, ನೀವು ನಡೆಸುವಂಥ ಮಾರ್ಗ ಹೇಗೆ ಇದ್ದರೂ ಆನಂದಿಸುತ್ತೇನೆಂಬುದಾಗಿ ಹೇಳಿರಿ, ಸಂತೋಷ ಬರುತ್ತದೆ. ಈ ದಿನ ದೇವರು ನಿಮಗೊಂದು ಆಲೋಚನೆ ಕೊಡುತ್ತಾರೆ. ಏನು ಗೊತ್ತಾ? ಕೀರ್ತನೆಗಳು 41:1 ವಾಕ್ಯದಲ್ಲಿ, ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಏನೋ ಒಂದು ಆಪತ್ತಿನ ಕಾರ್ಯ, ಒಂದು ಕೇಡು ನಡೆಯುತ್ತಾ ಇದೆ, ಏನೋ ಕೇಡು ಸಂಭವಿಸುತ್ತಾ ಇದೆ. ಮನೆಯೊಳಗೆ, ಕೆಲಸದಲ್ಲಿ, ಓದಿನಲ್ಲಿ, ಬಿಸ್ನೆಸ್ನಲ್ಲಿ ಯಾರೋ ಕೇಡು ಮಾಡುತ್ತಾ ಇದ್ದಾರೆ. ಅದರಿಂದ ಬಿಡುಗಡೆ ಆಗಬೇಕು ಎಂಬುದಾಗಿ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಬಿಡಿಸುವೆನು. ಆದರೆ ನೀನೊಂದನ್ನು ಮಾಡಬೇಕೇನೆಂದರೆ, ದಿಕ್ಕಿಲ್ಲದವರನ್ನು ಪರಾಂಬರಿಸಬೇಕು. ನಾವು ಬಿಡುಗಡೆ ಆಶೀರ್ವಾದಗಳನ್ನು ಎದುರು ನೋಡುತ್ತೇವೆ ಅಲ್ಲವಾ? ಹಾಗೆ ದೇವರು ನಮ್ಮಿಂದ ಒಂದನ್ನು ಎದುರು ನೋಡುತ್ತಾರೆ. ದಿಕ್ಕಿಲ್ಲದವರನ್ನು ನೀನು ಪರಾಂಬರಿಸಬೇಕು, ಅವರ ಮೇಲೆ ಗಮನ ಕೊಡಬೇಕು, ಅವರಿಗೆ ಸಹಾಯ ಮಾಡಬೇಕೆಂದು ಅರ್ಥ. ದಿಕ್ಕಿಲ್ಲದೆ ಇರುವಂಥವರು, ಜೀವಿತದಲ್ಲಿ ಬಹಳ ಕಷ್ಟ ಅನುಭವಿಸುವವರು. ಆದ್ದರಿಂದಲೇ ಸತ್ಯವೇದದಲ್ಲಿ ದಿಕ್ಕಿಲ್ಲದ ಅನಾಥ ಮಕ್ಕಳು, ವಿಧವೆಯರು, ಅವರ ಮೇಲೆ ಒಂದು ಕಾಳಜಿ, ಅವರಿಗೆ ಸಹಾಯ ಮಾಡುವಂಥ ಹೃದಯ ನಮಗೆ ಇರಬೇಕಂತೆ. ವಿಧವೆಗಳನ್ನು, ದಿಕ್ಕಿಲ್ಲದ ಮಕ್ಕಳನ್ನು ವಿಚಾರಿಸುವಂಥದ್ದು, ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನಾದರೂ ಅವಶ್ಯಕತೆ ಇದೆಯಾ ಎಂಬುದಾಗಿ ಚಿಕ್ಕ ಚಿಕ್ಕ ಸಹಾಯ ಮಾಡುವುದು. ನೀವು ದೊಡ್ಡದಾಗೆಲ್ಲ ಏನು ಮಾಡಬೇಕಾಗಿಲ್ಲ. ನಿಮ್ಮ ಊರಿನಲ್ಲಿ, ಬೀದಿಯಲ್ಲಿ, ನಿಮ್ಮ ಪಕ್ಕದಲ್ಲಿ ಇರುವಂಥ ಒಬ್ಬರು ವಿಧವೆ, ತಂದೆ ಇಲ್ಲದೆ ಇರುವಂಥ ಮಕ್ಕಳು, ಚಿಕ್ಕ ಸಹಾಯ ಮಾಡಬಹುದು. ಅವರ ಮೇಲೆ ಒಂದು ಅಕ್ಕರೆ, ಕಾಳಜಿಯಿಂದ ಅವರಿಗಾಗಿ ಪ್ರಾರ್ಥಿಸುವುದು, ಸಹಾಯ ಮಾಡುವುದು, ಅದು ದೇವರಿಗೆ ಬಹಳ ಇಷ್ಟ. ಅಂಥವರನ್ನು ದೇವರು ಆಶೀರ್ವದಿಸುವರಂತೆ, ಅವರನ್ನು ಬಿಡಿಸುವರಂತೆ. ಆದ್ದರಿಂದ ನಿಮ್ಮ ಸುತ್ತಮುತ್ತಲೂ ಇರುವಂಥ ಕಷ್ಟಪಡುವಂಥ ಜನರನ್ನು ನೀವು ಪರಾಂಬರಿಸಿರಿ. ಕಷ್ಟಪಡುವ ಬಡ ಜನರು, ದಿಕ್ಕಿಲ್ಲದೆ ಇರುವವರು, ತಿರಸ್ಕರಿಸಲ್ಪಟ್ಟವರು, ಯಾರು ಕೂಡ ಇಲ್ಲದವರು, ಆ ರೀತಿಯಾಗಿರುವಂಥ ಜನರನ್ನು ನೀವು ಪರಾಂಬರಿಸಿ ಸಹಾಯ ಮಾಡಿದರೆ ದೇವರು ನಿಮ್ಮನ್ನು ಬಿಡಿಸಿ ಆಶೀರ್ವದಿಸುವರು. ಅದೇ ರೀತಿಯಾಗಿ ಬಡ ಸೇವಕರು ಇರುತ್ತಾರೆ ಗ್ರಾಮಗಳಲ್ಲಿ. ಅವರು ಬಹಳ ದೀನ ಅವಸ್ಥೆಯಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಇರುತ್ತಾರೆ, ನೋಡಿದ್ದೀರಾ? ಅವರ ಮೇಲೆ ನೀವು ಗಮನ ಸಲ್ಲಿಸಿ ಒಂದು ಚಿಕ್ಕ ಸಹಾಯ, ಒಂದು ಡ್ರೆಸ್ಸನ್ನು ತೆಗೆದು ಕೊಟ್ಟರೂ ಕೂಡ ಅಷ್ಟು ಸಂತೋಷ ಪಡುತ್ತಾರೆ. ಅದುವೇ ದೇವರು ನೋಡುವಂಥ ಬಹಳ ಮುಖ್ಯವಾದ ಕಾರ್ಯ. ಹಾಗಾಗಿ ಕಷ್ಟಪಡುವಂಥ ಬಡ ಜನರು, ಬಡ ಸೇವಕರು, ಅವರ ಮೇಲೆ ಗಮನ ಸಲ್ಲಿಸಿ ಅವರಿಗೆ ಏನು ಸಹಾಯ ಮಾಡಬೇಕೋ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಬಿಡಿಸಿ ಮುನ್ನಡೆಸುವರು. ಈ ವರ್ಷದಲ್ಲಿ ನೀವು ಯಾರಿಗಾದರೂ ಆ ರೀತಿ ಮಾಡಿದ್ದೀರಾ? ಕಷ್ಟಪಡುವಂಥ ಯಾರಿಗಾದರೂ ಸಹಾಯ ಮಾಡಿದ್ದೀರಾ? ಒಬ್ಬರು ವಿಧವೆಗೆ, ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳಿಗೆ, ದಿಕ್ಕಿಲ್ಲದೆ ಇರುವಂಥವರಿಗೆ, ಯಾರೊಬ್ಬ ಬಡ ಸೇವಕರಿಗೆ ನೀವು ಸಹಾಯ ಮಾಡಿದ್ದೀರಾ? ಆ ರೀತಿ ಇಲ್ಲ ಅಂದರೆ ಅದನ್ನು ಮಾಡುವುದಕ್ಕೆ ನೀವು ಪ್ರಾರ್ಥಿಸಿರಿ. ನಾನು ಆ ರೀತಿ ಮಾಡುತ್ತೇನೆಂಬುದಾಗಿ ಒಪ್ಪಿಸಿ ಕೊಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವರು. ಆ ರೀತಿಯಾಗಿ ಮಾಡುವಿರಾ? ಯೇಸುವೆ, ದಿಕ್ಕಿಲ್ಲದವರನ್ನು ನಾನು ಪರಾಂಬರಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ಅವರಿಗೆ ಸಹಾಯ ಮಾಡಬೇಕು. ಅದಕ್ಕೆ ನನಗೆ ಕೃಪೆ ಕೊಡಿರಿ. ನಾನು ನಿಮ್ಮ ವಾಕ್ಯಕ್ಕೆ ವಿಧೇಯನಾಗುತ್ತೇನೆ, ನಿಮ್ಮ ವಾಕ್ಯಾನುಸಾರ ಬಾಳಲು ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.